ಏ ಬೆಂಕಿ ಎಲ್ಲಿ ಬಾ 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 ಇವಳು ನೋಡಿ ಅದೊಂದು ಸಾಂಗ್ ಅಲ್ಲಿ ವೈರಲ್ ಆಗಿದ್ದಾಳೆ ಪೀಕಿಸುವೆ ಪೀಕಿಸುವೆ ಅಂತೇಳಿ. ಈ ಮನೆ ನೀವು ಆಲ್ಮೋಸ್ಟ್ ಹೆಚ್ಚಿನವರು ನೋಡಿ. ಫಸ್ಟ್ ಫಸ್ಟ್ ಇದೇ ಮನೆಯಲ್ಲಿ ಜಾಸ್ತಿ ವಿಡಿಯೋ ಮಾಡ್ತಿದ್ದದ್ದು. ಹೌದೌದು, ಮೊನ್ನೆ ಟಿವಿಯಲ್ಲಿ ಬರುವಾಗಲೇ ಗೊತ್ತು ಎಷ್ಟು ನಾವು ಎಷ್ಟು ಜನ ಇದ್ದೇವೆ ಅಂತ ಹೇಳಿ. ಹೌದೌದು, ಅದೆಲ್ಲಿ ಟೆಲಿಕಾಸ್ಟ್ ಆಗ್ಲಿಲ್ಲ ಇಷ್ಟೊತ್ತಿಗೆ. ಅದು ನೀವೇ ಈಗ ನಿಮಿಷ ಬರ್ತಿರೋದು. ಇದು ಅಡಿಗೆ ರೂಮು ಮೊದ್ಲಿದ್ದು, ಮತ್ತೆ ಇದು ಅಮ್ಮ ಇರುವ ರೂಮ್, ಅಜ್ಜಿ ಅಜ್ಜಿ ರೂಮು. ಜನ ತುಂಬಾ ಅಲ್ಲ ಆವಾಗ ಇದ್ರಲ್ಲೆಲ್ಲ ತುಂಬಾ. ಹೌದು, ರನ್ನಿಂಗ್ ಉಂಟಿದ್ದೀಗ. ಹನುಮಂತ್ ಚೆನ್ನಾಗಿ ಆಟ ಆಡ್ತಾರೆ. ಅಂದ್ರೆ ಇಬ್ರು ಸೇರಿ ಒಂದು ತರ ಅವ್ರದೊಂದು ಏನಂತ ಕಾಂಬಿನೇಷನ್, ಒಂದು ದೋಸ್ತ ಮತ್ತೆ ಹುಲಿ, ಆ ತರ ಒಂದು ಕಾಂಬಿನೇಷನ್ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಸಹ. ಅಂದ್ರೆ ಇನ್ನೊಂದು ಹನುಮಂತ ಮತ್ತೆ ಧನು ಕಾಂಬಿನೇಷನ್ ಅಂದ್ರೆ ಈ ಕಡೆ ಲ್ಯಾಂಗ್ವೇಜ್ ಇವ್ರದ್ದು ಬರುತ್ತೆ, ಆ ಕಡೆ ಲ್ಯಾಂಗ್ವೇಜ್ ಅವ್ರದ್ದು ಬರುತ್ತೆ, ಬಟ್ ಹೊಂದ್ಕೊಂಡಿದ್ದು ಒಂಥರ ಸೂಪರ್ ಅನ್ಸುತ್ತೆ. ಹೌದು, ಅದೊಂದು ತಮಾಷೆ ಹೇಗೆ ಅಂದ್ರೆ ನಮಗೆ ಕೇಳಲಿಕ್ಕೆ ಖುಷಿ ಆಗ್ತದೆ. ಅದು ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಅವ್ರ ಲ್ಯಾಂಗ್ವೇಜ್ ಒಂದ್ ಸ್ವಲ್ಪ ಹಾರ್ಡ್ ಆಗಿ ಬರುತ್ತೆ. ನಾವು ಅದೇ ಈಗ ಕಡೆಯವ್ರೆ ಸ್ವಲ್ಪ ಹಾರ್ಡ್ ಆಗಿ ಬರುತ್ತೆ. ಇದು ಈಗ ಮಂಗಳೂರು ಸುತ್ತಮುತ್ತ ಈ ಕಡೆ ಏನಿದೆ ಇದು ಸಾಫ್ಟ್, ಬೈಯಲ್ಲ ಏನಾರು ಅಂದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ಲಿ. ಒಬ್ರೊಬ್ರು ಒಂಥರ ಅನ್ಯೋನ್ಯತೆಯಲ್ಲಿ ಚೆನ್ನಾಗಿದ್ದಾರೆ. ಅಂದ್ರೆ ಏನಂದ್ರೆ ಅವರು ಮಾತಾಡುವ ಸಂದರ್ಭದಲ್ಲಿ ಒಮ್ಮೆ ಜಗ್ಗಾಲದಲ್ಲಿ ಇರ್ತದೆ, ಬಟ್ ಬಾಕಿ ಟೈಮಲ್ಲಿ ಎಲ್ಲ ಅಂದ್ರೆ ಒಂದು ಫ್ಯಾಮಿಲಿ ನಾವೆಲ್ಲ ಹೇಗಿರ್ತೇವೆ ಫ್ಯಾಮಿಲಿಯಲ್ಲಿ ಹಾಗೆ ಒಂಥರ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಇಡೀ ಕರ್ನಾಟಕ ಮೆಚ್ಕೊಂಡಿದೆ. ಈಗ ಇಷ್ಟು ವಾರ ಬರೋದು ಅಂದ್ರೆ ಈಸಿ ಕೆಲಸ ಅಲ್ಲ. ಹೌದು, ಕೆಲವರೆಲ್ಲ ಒಂದೇ ವಾರಕ್ಕೆ ಹೋದ್ರು, 2 ವಾರಕ್ಕೆ ಹೋದ್ರು, ಬಟ್ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಅವ್ರು ಆಟ ಆಡ್ತಾ ಇದಾರೆ. ಓಕೆ, ಬನ್ನಿ ಇವಾಗ ನೋಡೋಣ. ಈಗ ಇರೋದು ಅವ್ರ ಮನೆ ಅಲ್ಲ ಇದು? ಹೌದು. ಬಂದಾಗ ಅಥವಾ ಇಲ್ಲಿದ್ದಾಗ ಇಲ್ಲೇ ಇರೋದು ಅವರು? ಹೌದು, ಅಲ್ಲಿ ಸಹ ಬರ್ತಾನೆ. ಮೂಲ ಮನೆಗೆ ಅದು ಬೇರೆ, ನಮ್ಮ ಕುಟುಂಬದ ಮನೆ. ಇಲ್ಲಿಂದ ಸ್ವಲ್ಪ ಇದು ಪಿಂಕಿ ಅವರ ಮನೆ ಇದು. ಅಂದ್ರೆ ಅಣ್ಣ ಅಂತ ಹೇಳುವುದಕ್ಕೆ ಜಾಸ್ತಿ ಪಿಂಕಿ ದೇವಿಕ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಪರಿಚಯ ಇರ್ತದೆ, ಗೊತ್ತಾಗ್ತದೆ. ಪಿಂಕಿ ಅವರ ಮನೆ ಇದು. ಆಲ್ಮೋಸ್ಟ್ ಅವ್ರದ್ದು ವಿಡಿಯೋ ಎಲ್ಲ ಇಲ್ಲೇ ಮಾಡ್ತಾರೆ. ಅದು ಈ ಮನೆಯಲ್ಲಿ ಕೂಡ ತುಂಬಾ ವಿಡಿಯೋ ಮಾಡಿದೆ. ಪಿಂಕಿ, ಏ ಪಿಂಕಿ ಎಲ್ಲಿ ಬಾ 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 ಬಾ. ಸ್ವಲ್ಪ ನಾಚಿಕೆ, ಮನೆ ಡ್ರೆಸ್ ಅಲ್ಲಿ ಇರ್ತಾರಲ್ಲ ಹೊಸದಾಗಿ, ನಾಳೆ ಫುಲ್ ವೈರಲ್ ಆಗ್ತದೆ. ಹೌದು, ಅಂದ್ರೆ ಜಾಸ್ತಿ ಸ್ಕ್ರಿಪ್ಟ್ ಇದೆಲ್ಲ ಅವಂದೇ. ಅಂದ್ರೆ ವ್ಲಾಗಲ್ಲೆಲ್ಲ ನಾವು ಕೆಲವು ಪಂಚಿಂಗ್ ಡೈಲಾಗ್ ಎಲ್ಲ ಸ್ಪಾಟ್ ಆನ್ ಸ್ಪಾಟ್ ಬರ್ತದೆ, ಇದೆಲ್ಲ ಸ್ಕ್ರಿಪ್ಟ್ ಅಲ್ಲ. ಇದು ವರ್ಷದ ಮನೆ. ವರ್ಷ ಬಲ್ಲಿ, ಏ ಬಾ ಬಾ, ನಕ್ಷತ್ರ ಬಾ. ಇವಳ್ದು ಪರಿಚಯ ಇರ್ಬೇಕಲ್ರ ವರ್ಷ ಅಂತ ಹೇಳಿ. ಇವಳು ನೋಡಿ ಅದೊಂದು ಸಾಂಗ್ ಅಲ್ಲಿ ವೈರಲ್ ಆಗಿದ್ದಾಳೆ, ಪೀಕಿಸುವೆ ಪೀಕಿಸುವೆ ಅಂತೇಳಿ. ಹಾಯ್ ಮಾಡು. ಈ ಮನೆ ಎಲ್ಲ ಮತ್ತೆ ಅದೆರಡು ಮನೆ ಆಗಿತ್ತು ಆ ಟೈಮಲ್ಲಿ. ಇದೊಂದು ಮನೆ. ಕೆಲಸ ಆಗ್ತಾ ಉಂಟು. ಹೌದೌದು, ಇದು ಮೊದ್ಲಿಂದ ಗುಡ್ಡೆ ಇತ್ತು, ಒಂಥರ ಫಾರೆಸ್ಟ್ ಇಲ್ಲಿ ನಲ್ಲಿ ತನಕ. ಆ ನಂತರ ಕಡ್ದು ನಾವಲ್ಲಿ ಜನ ಜಾಸ್ತಿ ಆದಾಗೆ ಇಲ್ಲಿ ಕಡ್ದು ಲೆವೆಲ್ ಮಾಡಿ ಮನೆ ಕಟ್ಟುವಂತ ಪ್ಲಾನ್ ನಾವೇ ಹಾಕಿದ್ವಿ. ಎಲ್ಲರೂ ಇಲ್ಲೇ ಕಟ್ಟಬೇಕು ಅಂತೇಳಿ. ಮೊದಲು ಇದ್ದಿದ್ದು ಮನೆ ಅಲ್ಲ ಅದ? ಮೂಲ ಅಂದ್ರೆ ಅಂದ್ರೆ ನಿಮ್ದು ಇಲ್ಲಿ ಮನೆ ಅಷ್ಟೇ ಇರೋದಾ, ನಿಮ್ದು ಜಮೀನು ಅಥವಾ ತೋಟ ಏನಾದ್ರು? ಇಲ್ಲಿ ಮೊದಲು ಗುಡ್ಡೆ ಇತ್ತು, ಫಾರೆಸ್ಟ್ ಇತ್ತು. ಹಾಗೆ ಅದನ್ನು ಎಲ್ಲ ತೆಗೆದು ಮನೆ ಮಾಡ್ಲಿಕ್ಕೆ ಅಂತೇಳಿ ಫುಲ್ ಎಲ್ಲ ಮನೆಗೆ ಅಂತೇಳಿ ತೋಟ ಎಲ್ಲ ಇದೆ.
ಅಡಿಕೆ ತೋಟ ಇದೆ. ಅಡಿಕೆ ತೋಟ ನಿಮ್ದು ಅಡಿಕೆ ತೋಟ ಎಲ್ಲ ಇದೆಯಾ? ಹೌದೌದು. ಓಕೆ. ತುಂಬಾ ಅಂತಲ್ಲ, ಸ್ವಲ್ಪ. ಅಂದ್ರೆ ಈ ಕಡೆ ಇದ್ರೆ ಒಂದ್ ಸ್ವಲ್ಪ ತೋಟ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ. ಈ ಮನೆ ನೀವು ಆಲ್ಮೋಸ್ಟ್ ಹೆಚ್ಚಿನವರು ನೋಡಿ. ಹೌದು 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 ನೋಡಿದ್ದೀವಿ. ಫಸ್ಟ್ ಇದೇ ಮನೆಯಲ್ಲಿ ಜಾಸ್ತಿ ವಿಡಿಯೋ ಮಾಡ್ತಿದ್ದದ್ದು. ಮೂಲ ಮನೆ. ಹೌದು, ಈ ಮೂಲ ಮನೆ. ಮೊದಲು ಇಲ್ಲಿ ಒಂದು 25 ಜನ ಇದ್ದೆವು. 25 ಜನ. ಓಕೆ. ಹಾಗೆ ವೀಟಿಗೆಲ್ಲ ಮದುವೆ ಆಗ್ಲಿಲ್ಲ. ವೀಟಿಗೆಲ್ಲ ಮತ್ತೆ ಮದುವೆ ಆದಾಗ ಜನ ಹೌದೌದು ಬೇಕಲ್ಲ. ಇಲ್ಲಿ ಬಾವಿ ಊಟ ಇದೆಲ್ಲ ನೋಡಿದ್ರಿ. ಈ ಬಾವಿ ಎದ್ದು ಕೂಡ ನಾವು ಶೂಟ್ ಮಾಡಿದ್ದೇವೆ. ಕಾನ್ಸೆಪ್ಟ್ ಎಲ್ಲ ಇತ್ತು, ಬಾವಿಗೆ ಬೀಳುದೆಲ್ಲ. ತುಂಬಾ ಹಾಲುಂಟು. 18 ಕೋಲಿದೆ. ಹೌದಾ? ಇದು ಇವಾಗದಲ್ಲ, ಮೊದ್ಲಿದ್ದು ಬಾವಿ. ಸಾಧಾರಣ ಇದಕ್ಕೊಂದು ಆಲ್ಮೋಸ್ಟ್ ಒಂದು 35 ಇಯರ್ಸ್ ಅಬೌವ್. ಅಂದ್ರೆ ಈ ಸ್ಟೋನ್ ಉಂಟಲ್ಲ, ಒಂದು ಕಲ್ಲಿಗೆ 2 ರೂಪಾಯಿ ಇತ್ತು ಅವಾಗ. ಒಂದು ಕಲ್ಲಿಗೆ 2 ರೂಪಾಯಿ. ಇದು ಯಾವುದೇ ಇದು ಯೂಸ್ ಮಾಡ್ಲಿಲ್ಲ ನೋಡಿ, ಸಿಮೆಂಟ್ ಎಲ್ಲ ಯೂಸ್ ಮಾಡ್ಲಿಲ್ಲ, ಕಲ್ಲು ಮಾತ್ರ. ಅಂದ್ರೆ ಈ ಕಡೆ ಎಲ್ಲ ಒಂದು ಮನೆಗೆ ಬಾವಿ ಇರುತ್ತಾ? ಹೆಚ್ಚಾಗಿ ಇವಾಗೆಲ್ಲ. ಬನ್ನಿ. ಈಗ ಧನರಾಜ್ ಇದು ನಮ್ಮ ಅಣ್ಣ ಪಿಂಕಿಯ ಅಪ್ಪ. ಹೌದಾ? ನಮಸ್ತೆ ಸರ್. ಈಗ ನಿಮ್ಮ ಮಗ. ಹೌದು, ಧನರಾಜ್. ಇದಕ್ಕೆ ಬಿಗ್ ಬಾಸ್ ಹೋಗಿದ್ದಾರೆ. ಹೌದೌದು. ನೀವು ಏನಾದ್ರು ಹೋಗಿದ್ರಾ ಮೊನ್ನೆ? ಮೊನ್ನೆ ಹೋಗಿದ್ದೆವು. ಮತ್ತೆ ಹೇಗೆ ಮನೆಯಲ್ಲಿ ನೋಡ್ತಾ ಇದ್ದೀರಾ? ಹೇಗೆ ಅನ್ನಿಸ್ತು ಆಟ? ತುಂಬಾ ಖುಷಿ ಆಗ್ತದೆ ಅಲ್ಲಿ ಹೋದ. ಅದು ಅವನಿಂದ ನಮ್ದು ಚಾನ್ಸ್ ಸಿಕ್ಕಿದೆ, ಹಾಗೆ ತುಂಬಾ ಖುಷಿ ಆಯ್ತು. ಒಂದು ಇಲ್ಲಿ ಇಟ್ಕೊಂಡು ಇಲ್ಲಿ ಬೆಳೆದು ಅಲ್ಲಿವರೆಗೂ ಹೋಗೋದಂದ್ರೆ ಈಜಿ ಕೆಲಸ. ಹೌದೌದು. ಎಲ್ಲ ನಮ್ಮ ಕಮಲಾಜಿ ಅಂದ್ರೆ ನಮ್ಮ ಅಮ್ಮ, ಹಾಗೆ ಮತ್ತೆ ಅವರ ಕಮಲಾಜಿಯನ್ನು ಮುಂದೆ ಇಟ್ಕೊಂಡು ಅವರ ಒಂದು ಆಶೀರ್ವಾದದಿಂದ, ಮತ್ತೆ ದೇವರ ಆಶೀರ್ವಾದ, ಮತ್ತೆ ನಿಮ್ಮ ಜನರ ಆಶೀರ್ವಾದದಿಂದ ಹಾಗೆ ಹೋಗಿ ಬಂದಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ಅಲ್ಲಿ ಕೂಡ ಬಿಗ್ ಬಾಸ್ ಕೂಡ ಹೇಳಿದ್ರು ಕಮಲಾಜಿ ಕುಟುಂಬ. ಹೌದೌದೌದು, ಅದು ತುಂಬಾ ಹೆಮ್ಮೆ ಆಗ್ತದೆ. ಹಾಗೆ ಇಡೀ ಕರ್ನಾಟಕ ನೋಡ್ತು ನಿಮ್ಮ ಕುಟುಂಬನ. ಹೌದೌದು. ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದ್ರೆ ನಿಮ್ಮ ಗುರುತಿಸ್ತಾರ? ಹೌದು, ಎಲ್ಲಿ ಕೆಲವು ಕಡೆ ಹೋದಲ್ಲಿ ಗುರುತಿಸ್ತಾರೆ. ಅದು ತುಂಬಾ ಖುಷಿ ಆಗ್ತದೆ. ಅದೊಂದು ಅವನಿಂದಾಗಿ ನಮ್ಗೆ ಒಂದು ಚಾನ್ಸ್ ಸಿಕ್ಕಿದೆ. ಹಾಗೆ ನೀವು ರೀಲ್ಸ್ ಅಲ್ಲೆಲ್ಲ ಕೆಲವು ಒಂದೊಂದು ರೀಲ್ಸ್. ಹಾಗೆ ಹೆಚ್ಚಾಗಿ ನನ್ನ ಮಗಳು ಇದ್ದಾಳೆ ಪಿಂಕಿ ಅಂತ ಹೇಳಿ, ನನ್ನ ಮಗಳು ಹೆಚ್ಚಾಗಿ. ಹಾಗೆ ಇಲ್ಲಿ ಹೋದ್ರು ಒಂದು ಗುರುತಿಸ್ತಾರೆ. ಹಾಗೆ ನಿಮ್ನ ಕರಿತಾ ಇದ್ರಾ ಬನ್ನಿ ರೀಲ್ಸ್ ಮಾಡೋಣ? ಮತ್ತೆ ಕರೀತಿದ್ರು. ಹಾಗೆ ನಾವು ಲಾಕ್ಡೌನ್ ಅವ ಹೇಳ್ತಿದ್ದ ಅದು ನಮ್ಗೆ ವರದಾನ ಅಂತ. ಹಾಗೆ ಆಗಿದೆ. ಎಲ್ಲಿ ಹೋದ್ರು ಆಚೆಗೆ ಹೋಗುವಾಗ ಬನ್ನಿ ಚಿಕ್ಕ ಒಂದು ಲಾಗ್ ಮಾಡುವ ಕರೀತಿದ್ರು. ಹಾಗೆ ಈಗ ಇವ್ರು ಇದಾರಲ್ಲ, ಯಾರು? ಧನವರು. ಹೌದೌದು. ಅವರು ಎಷ್ಟನೇ ಅವ್ರ ಮಗ? ಅವರು 2ನೇ ಅಣ್ಣನ ಮಗ. 2ನೇ ಅಣ್ಣನ ಮಗ, 2ನೇ ಮಗ. ಹೌದು. ದೊಡ್ಡ ಅವನೇ ಸಂತೋಷ ಇದ್ದಾನಲ್ಲ. ಸಂತೋಷ ದೊಡ್ಡ. ಮತ್ತೊಂದು ಧನರಾಜಿಗೆ ಅಕ್ಕ ಸೌಮ್ಯ ಅಂತೇಳಿ. ಅವ್ರು ಸಹ ಕಾಣಿಸ್ಕೊಂಡಿರ್ತಾರೆ ಜಾಸ್ತಿ. ಹೌದೌದು. ಮೊನ್ನೆ ಟಿವಿಯಲ್ಲಿ ಬರುವಾಗಲೇ ಗೊತ್ತು ಎಷ್ಟು ನಾವು ಇಷ್ಟು ಜನ ಇದ್ದೇವೆ ಅಂತೇಳಿ. ಹಾಗೆ ಇವಾಗ ಇದು ನೋಡಿ, ಇದು ಮೂಲ ಮನೆ. ಹೌದು, ನಾವು ಇಲ್ಲೆಲ್ಲ ಲಗೋರಿ ಕೊರೋನಾ ಟೈಮಲ್ಲಿ ನಾವು ಎಲ್ಲ ಇಲ್ಲೇ ಸೇರ್ತಿದ್ದದ್ದು. ಅಂದ್ರೆ ಒಂದು ಮಕ್ಕಳೆಲ್ಲ ಐತಿ, ಎಲ್ಲ ಅಣ್ಣ ತಮ್ಮ ಮಕ್ಕಳೆಲ್ಲ ಇಲ್ಲಿ ಸೇರ್ತಿದ್ರು. ಸಂಜೆ ಬೆಳಿಗ್ಗೆ ಅದಿದ್ದು ಸ್ವಲ್ಪ ಫೋಟೋ ಕಲ್ಸಿದ್ವಿ. ಸಂಜೆ ಎಲ್ಲ ಇಲ್ಲೇ ಸೇರ್ತಿದ್ದದ್ದು. ಲಗೋರಿ, ಕ್ರಿಕೆಟ್ ಎಲ್ಲ ಆಟ. ಅಂದ್ರೆ ಆವಾಗ ಅಮ್ಮ ಸಿದ್ರು, ಅಮ್ಮ ಸಹ ಜೊತೆ ಒಮ್ಮೆ ಕೆಲವು ಆಟ ಆಡ್ತಾರೆ. ಅವ್ರು ಸಹ ಈ ಕ್ಯಾರಮ್ ಇದು ಹೌಸ್ ಅಂದ್ರೆ ತುಂಬಾ ಇಷ್ಟ. ಅವ್ರು ಸಹ ಸೇರಿ ಎಲ್ಲ ಆಟ ಆಡ್ತಿದ್ದೇವೆ ಹೌಸ್. ಮತ್ತೆ ಸಂಜೆ ನಮಗೆ ಬಾಯಾರಿಕೆ ಅದೆಲ್ಲ ಅಮ್ಮಂದು ವ್ಯವಸ್ಥೆ ಇತ್ತು ಎಲ್ಲ ಎಲ್ರಿಗೆ. ಅಂದ್ರೆ ಕೊರೋನಾ ಟೈಮಲ್ಲಿ ಇಲ್ಲಿ ಪೊಲೀಸರ ಹೊರಡ್ತಿದ್ರಲ್ಲ, ಅವಾಗೊಮ್ಮೆ ನಿಲ್ಲಿಸಿ ನೋಡ್ತಿದ್ರು. ಅಂದ್ರೆ ಜನ ಸೇರ್ಬಾರ್ದಲ್ಲ ಅವತ್ತು ಅವರಿಗೆ. ಅಂದ್ರೆ ಈ ಒಂದೇ ಮನೆಯವರಂತ ಒಮ್ಮೆ ನಿಲ್ಲಿಸ. ಹೌದು, ಮತ್ತೆ ಗೊತ್ತಾಯ್ತು. ಹಾಗೆ ಈಗ ಮೊನ್ನೆ ಹೇಳಿದ್ರು ಇವ್ರು ನಿನ್ನೆ ಅನ್ಸುತ್ತೆ ಎಪಿಸೋಡ್ ಅಲ್ಲಿ, ನಿಮ್ ಮನೆಯವರೇ ಓಟ್ ಹಾಕಿದ್ರೆ ಸಾಕು ನೀವು. ಹೌದು ಸರ್ ಹೇಳಿದ್ರು. ಬನ್ನಿ ಸರ್ ಹೋಗಲ್ಲ. ಯಾವ್ದು ಸರ್ ನಿಮ್ದು? ದೊಡ್ಡ ನಾನು ನೋಡಿ, ಅವ್ರದ್ದು ಜಾಸ್ತಿ ಆಲ್ಮೋಸ್ಟ್ ವಿಡಿಯೋ ಇದೆ. ಅದ್ರಲ್ಲಿ ತುಂಬಾ ವಿಡಿಯೋ ಬಂದಿದೆ ನಾಯಿದ್ದು. ಹೌದು. ಇಲ್ಲಿಗ ಬನ್ನಿ. ಇಲ್ಲಿರೋದು ನಾನು, ನನ್ನ ಮಿಸ್ಸಸ್, ಇಬ್ರು ಮಕ್ಕಳು, ಮತ್ತೆ ದೊಡ್ಡಣ್ಣ, ದೊಡ್ಡ ಮಗ, ಅದೇ ಸೊಸೆ, ಮಗು, ಮತ್ತೆ ಅದೇ ದೊಡ್ಡಣ್ಣ, ದೊಡ್ಡ ಅತ್ತಿ. ಎಷ್ಟು ಜನ? ಹೌದು ನೋಡಿ, ಇದು ದೊಡ್ಡಣ್ಣ, ಇದು ಅಪ್ಪ ಅಮ್ಮ, ಇದು ದೊಡ್ಡಣ್ಣ,
ಅದೇ ದಂಡದಿನ ಅಣ್ಣ ಪಿಂಕಿ ಅಮ್ಮ ಅದೇ ಅದೆಲ್ಲರೂ ಇಕೊಳ್ಳಿ ಇದು ಅಮ್ಮಂದು ಮ್ಯಾರೇಜ್ ಇದು ಕಾರ್ಡ್ ಅಮ್ಮಂದು ಹೌದಾ? ಮದುವೆ ಆಗದ 58ರದ್ದು. 1958 ತುಂಬ ವರ್ಷ ಆಯ್ತು. ನೋಡಿ ಕಮಲಜ್ಜಿ ಅಂತ ಕರೀತಾರೆ ಅವರ ಮ್ಯಾರೇಜ್ ಹೌದು ಇನ್ನೂ ಇಟ್ಟಿದ್ರಲ್ಲ. ಹೌದೌದು. ಅದೆಲ್ಲಿ ಟೆಲಿಕಾಸ್ಟ್ ಆಗ್ಲಿಲ್ಲ ಇಷ್ಟೊತ್ತಿಗೆ. ಅದು ನೀವೇ ಈಗ ಫಸ್ಟ್ ನಿಮಿಷ ಅದು ಬರ್ತಿರೋದು. ಇಷ್ಟು ಅದು ಇಲ್ಲಿ ಇತ್ತು ಬಟ್ ಅಷ್ಟು ಒಬ್ಸರ್ವ್ ಮಾಡ್ಲಿಲ್ಲ ಯಾರು ಸಹ. ನಾವು ನೋಡಿ ಅಜ್ಜಿದು ಅಂದ್ರೆ ದಂಡರಾಜ್ ಅವ್ರಿಗೆ ಅಜ್ಜಿ. ಹೌದು ಬಿಗ್ ಬಾಸ್ ಅಲ್ಲಿ ಸಹ ಅಮ್ಮಂದೇ ಒಂದು ಇದು ದೊಡ್ಡ ಇದು ಅಮ್ಮ ನಮ್ ಜೊತೆ ಬೇಕು ಅಂತ ಹೇಳಿ ಅಮ್ಮಂದು ಫೋಟೋ ಇಟ್ಕೊಂಡು ಬಂದಿದ್ದೆ ಅಲ್ಲಿಗೆ. ಬಟ್ ಅದು ಮತ್ತೆ ಅಲ್ಲಿ ಹೊರಗಡೆ ಅದೇ ಎಲ್ಲಿ ಹೋದ್ರು ಸಹ ಎಲ್ಲಿ ಹೋದ್ರು ಸಹ ಅಮ್ಮನೊಂದು ಆಶೀರ್ವಾದ ನಮಗೆ ಇದ್ದೆ ಹಾಗೆ ಅಮ್ಮ ಜೊತೆಗಿದ್ದಾರೆ ಅಂತೇಳಿ ನಮಗೆ ಒಂದು ಆ ಭಾವನೆ. ಬಾಂಡಿಂಗ್ ಅಂದ್ರೆ ತರಲೆ ಅಂದ್ರೆ ಸ್ವಲ್ಪ ತರಲೆ ಎಲ್ಲ ಬೇಕು ಆಟ ಅಂದ್ರೆ ಆಟ ಆಡ್ತಾ ಕೆಲವು ಲಾಗ್ ಅಲ್ಲಿ ಬನ್ನಿ ಬನ್ನಿ ಅಂದ್ರೆ ಬರ್ತಿರ್ಲಿಲ್ಲ. ಮತ್ತೆ ಏನಾದ್ರು ತಿಂಡಿ ಏನಾದ್ರು ತಂದು ಕೊಡ್ತೇನೆ ಹಾಗೆ ಅಲ್ಲಿ ಬನ್ನಿ 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 ಅಂತ ಹೇಳಿ ಅವರಿದ್ದಾರೆ. ಅವರ ಅಪ್ಪ ಎಲ್ಲ ಬರೋದು ಕಡಿಮೆ ಲಾಗ್ ಅಲ್ಲಿ, ಅವರು ಸಹ ಬರ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದು ಹಾಗೆ ಲಾಗ್ ಎಲ್ಲ ಮೊಮ್ಮಕ್ಕಳಂದ್ರೆ ಪ್ರೀತಿ. ಅದೆಲ್ಲರಲ್ಲಿ ಸಹ. ಓಕೆ, ಇವಾಗ ಹೋಗಿದ್ದಾರೆ, ನಿಮ್ಗೆ ಹೇಗೆ ಅನ್ಸುತ್ತೆ ಗೆದ್ದು ಬರ್ಲಿ? ಹೌದು, ಹೇಗೆ ಆಡ್ತಾ ಇದಾರೆ? ಚೆನ್ನಾಗಿ ಆಡ್ತಿದ್ದಾರೆ, ಒಳ್ಳೆ ಆಡ್ತಿದ್ದಾರೆ. ಇನ್ನು ಆಡ್ಲಿ, ಎಲ್ಲ ನಮ್ದು ನಿಮ್ದು ಎಲ್ಲ ಆಶೀರ್ವಾದ ಸದಾ ಇರ್ಲಿ, ಅವನಿಗೆ ಗೆದ್ದು ಬರ್ಲಿ ಅಂತ. ಜನ ಬೆಂಬಲ ಬೇಕು, ಜನಗಳ ಆಶೀರ್ವಾದ ಬೆಂಬಲ ಬೇಕಷ್ಟೇ. ಹಾಗೆ ಅವನಿಗೆ ಆಶೀರ್ವಾದ ಕೊಟ್ಟಿರೋದಕ್ಕೆ ಈ ಮಟ್ಟಿಗೆ ತಗೊಂಡ್ಬಂದಿದ್ದಾರೆ. ಹೌದು, ಅವರೇ ಜನಗಳೇ ಕಾರಣ ಈ ಮಟ್ಟಿಗೆ ತರ್ಲಿಕ್ಕೆ. ಈಗ ಒಂದು ರೀಲ್ಸ್ ಅಥವಾ ಒಂದು ಟಿಕ್ ಟಾಕ್ ಇಂದ ಇಲ್ಲಿವರೆಗೂ ತಂದಿದ್ದಾರೆ ಅಂದ್ರೆ. ಹೌದೌದು. ಈಗ ನೋಡಿ, ಈ ಒಂದು ಊರು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಹೌದೌದು, ಎಲ್ಲಿ ಹೋದ್ರು ಒಂದು ಗುರುತಿಸ್ತಾರೆ ಹಾಗೆ. ಇದು ನಮ್ದು ಮೊದಲು ಮನೆ ನೋಡ್ತೀರಾ ಅಂದ್ರೆ ಅದೊಂದು ರೂಮು. ಮತ್ತೆ ಇದು ಸಾಧಾರಣ 40 82 81 ಕರೆಕ್ಟ್. ನಾನು ಆಗ ಸಣ್ಣದಿದ್ದೆ. ಸರ್ ಅಲ್ಲಿ ಸ್ವಲ್ಪ ಅದು ಇನ್ನೊಂದು ಸಂಧಾನ ಇದೆ ಹಾಗೆ. ತುಂಬಾ ಜೋರಿದ್ದೆ. ಅಂದ್ರೆ ಮೊದ್ಲು ಇದು ಸಣ್ಣದಿತ್ತು, ಮತ್ತೆ ಜನ ಇಲ್ಲಿ ಆದಾಗೆ ಸ್ವಲ್ಪ ಅದು ದೇವರ ಕೊನೆ ಸೇರಿಸ್ಕೊಂಡು ಹೋದ್ದು. ಇದೊಂದು ರೂಮು. ಇದಂದ್ರೆ ಮೊದ್ಲು ಫುಲ್ ಹಾಲ್ ಇತ್ತು, ಇದು ಉದ್ದಕ್ಕೆ. ಈ ರೂಮು ಫುಲ್ ಹಾಲ್ ಇತ್ತು, ಅಂದ್ರೆ ಇಲ್ಲೊಂದು ಟಿವಿ ಇತ್ತು. ಮೊದಲು ಟಿವಿ ಎಲ್ಲ ಜಾಸ್ತಿ ಇರಲಿಲ್ಲ ನೋಡಿ, ಇಲ್ಲೆಲ್ಲ ಸ್ವಲ್ಪ ಊರಿನವರು ಅಲ್ಲಿ ಬಂದು ಕೂತ್ಕೊಂಡು ನೋಡ್ತಿದ್ದೇವಲ್ಲ. ಅಲ್ಲೊಂದು ರೂಮ್ ಉಂಟು, ಆನಂತರ ಸೇರಿಸಿ ಸ್ವಲ್ಪ ರೂಮ್ ಎಲ್ಲ ಮಾಡಿದ್ದು. ಹೌದು, ಇದು ಅಡಿಗೆ ರೂಮು ಮೊದಲಿದ್ದು. ಮತ್ತೆ ಇದು ಅಮ್ಮ ಇರುವ ರೂಮ್, ಅಜ್ಜಿ ರೂಮು. ಅಲ್ಲಿ ಫೋಟೋ ತೋರಿಸ್ರಲ್ಲ, ಇದು ಅಜ್ಜಿದ್ದು ರೂಮು, ನಮ್ಮಂದು. ಹೌದು, ಇದು ದಂಡರಾಜ್ ಇರುವ ರೂಮು. ಮೊದ್ಲಿರುವಾಗ, ಈಗೆಲ್ಲ ಫುಲ್ ಸಂತೆ ಆಗಿದೆ. ಇದು ವರ್ಷನವರಿದ್ದದ್ದು ರೂಮು. ಹೌದು, ಅಂದ್ರೆ ಇದು ಅದೇ ಜನ ಜಾಸ್ತಿ ಆದಾಗೆ ಸೇರಿಸಿ ಎಲ್ಲ ಅದು. ಇದು ನಮ್ದು ಡೈನಿಂಗ್ ಹಾಲ್. ಊಟ ಎಲ್ಲ ಮಾಡುದಿಲ್ಲ ಎಲ್ಲರೂ ಸಹ. ಬೆಳಿಗ್ಗೆ ಅದೇ ಕಾಫಿ ತಿಂಡಿ ಎಲ್ಲ, ಮತ್ತೆ ಒಟ್ಟಿಗೆ ಹೋಗುದು, ವರ್ಕ್ ಬರುದು ಒಟ್ಟಿಗೆ, ಕುಟುಂಬ. ಹೌದು, ಅದೊಂದು ಖುಷಿಯೇ ಬೇರೆ. ಅಂದ್ರೆ ಇಲ್ಲಿ ಇಲ್ಲಲ್ಲ ಹಾಗೆ, ಈಗ ಆಗಿರೋದಿಲ್ಲ, ರೇರ್ ಅಲ್ಲ ಸ್ವಲ್ಪ. ಹೌದು, ಇದು ಗ್ರೈಂಡರ್, ಕಡಿಯಗಲ್ಲು ರನ್. ಅಂದ್ರೆ ತುಂಬಾ ವರ್ಷ ಆಯ್ತು. ಹೌದೌದು, ತುಂಬಾ ವರ್ಷ ಆಯ್ತು. ಅಂದ್ರೆ ಜನ ತುಂಬಾ ಅಲ್ಲ ಆವಾಗ, ಇದ್ರಲ್ಲೆಲ್ಲ ತುಂಬಾ. ಹೌದು, ರನ್ನಿಂಗ್ ಉಂಟಿದ್ದು ಈಗ. ಇಲ್ಲಿ ಸಣ್ಣ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದು.
ತುಂಬಾ ಹಳೆ ಅನ್ಸುತ್ತೆ. ಹಾ ತುಂಬಾ ಹಳೆದ್ದು. ಲಾಸ್ಟ್ ಟೈಮ್ ಇವರು ಕಿರಣ್ ಕಿತ್ತಾಡಿ ಹಾ, ಅವರೆಲ್ಲ ಶೂಟಿಂಗ್ ಮಾಡಿ ಹೋಗಿದ್ದಾರೆ. ಅವರಿಗೆ ಖುಷಿಯಾಗಿದೆ ನೋಡಿ. ಇದು ದೊಡ್ಡ ಸೊಸೆ, ದೊಡ್ಡಣ್ಣಂದು. ಇದನ್ನ ಮಿಸಸ್. ಆ ಕಡೆ ತೋಟ. ಹೇಗೆ ಅನಿಸ್ತಾ ಇದೆ ನಿಮ್ಮ ಮಗ? ನಮ್ಮ ಮಗ ಎಲ್ಲ ನಾನು ಸ್ಕೂಲಲ್ಲಿ ಇರುವಾಗ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ, ನೀವು ನಾನಿನ್ನ ನನ್ನ ಹಳೆ ಸ್ಕೂಲಿಗೆ ಹೋಗಿದ್ದೆ, ಅಲ್ಲೂ ಕೂಡ ಓದೋ ಒಳ್ಳೆ ಅನ್ಸೆ ಟೀಚರ್ ಅಂತ ಅಂದ್ರೆ ಹೇಳುದೆಲ್ಲ. ಮತ್ತೆ ಇವ್ರು ಮೊನ್ನೆ ಇದಕ್ಕೆ ಹೋಗಿದ್ರಲ್ಲ ಬಿಗ್ ಬಾಸ್ಗೆ, ಅದಕ್ಕೆ ಕೂಡ ಬಿಗ್ ಬಾಸ್ ಇಂದ ಬಂದಿದ್ದಾರೆ ಇವರು ಅಂತ ಏನಂತರ ಖುಷಿಯೇ ಬೇರೆ ಅಂತ. ಮತ್ತೆ ಹೇಳಿದ್ರು ಅವತ್ತು ಅವನ ವಿಡಿಯೋ ಮಾಡಿದ್ದ ಹೋಗುವಾಗ ನಮ್ಮ ಅಭಿಪ್ರಾಯ ಎಲ್ಲ ಕೇಳಿಕ್ಕೆ, ಅದಕ್ಕೆ ಹೋಗಿ ಬಾ ನಿನಗೆ ಓಟು ನನ್ನ ಈ ಶಾಲೆಯಿಂದ ಸಲ್ಲ ಅಲ್ಲಿ ಬೆಳ್ಳಾರಿಯಿಂದ ನೀವು ಅದನ್ನ ಹೇಳಿದ್ರಲ್ಲ ಅವತ್ತು, ಅದೊಂಥರ ನೆನಪಿಸ್ತಾರೆ ಅಂತ ಮಕ್ಕಳು ಹೇಳೋ ಖುಷಿ. ನಿಮ್ಗೆ ಯಾವಾಗ ಹೇಳಿದ್ರು ಅಂದ್ರೆ ಬಿಗ್ ಬಾಸ್ ಬಂದಿದೆ, ಕರೆ ಬಂದಿದೆ ಅದು ಫ್ಯಾಮಿಲಿ ಹೋಗ್ಲಿಕ್ಕಾ? ಹೋಗೋದಲ್ಲ, ಸ್ಟಾರ್ಟಿಂಗ್ ಅಂದ್ರೆ ಅದು ಅವನಿಗೆ ಹುಡುಗಿ ಮಗು ಮಗು ಆಯ್ತಲ್ಲ, ಮಗು ಆಗಿ ಒಂದು 2-3 ದಿವಸದಲ್ಲಿ ಕಾಲ್ ಬಂತು. ಅದೇ ಮಗು ಒಂದು ಅದೃಷ್ಟ ಅವನಿಗೆ, ಹೌದು. ಲಕ್ಷ್ಮಿ ಬಂದಾಗೆ. ಹೊರಡುವ ಮುಂಚೆ ಗೊತ್ತು, ನಮಗೆ ಹೇಳಿರ್ಲಿಲ್ಲ. ಯಾರಿಗೂ ಹೇಳಿರ್ಲಿಲ್ಲ. ಹಾಗೆ ಮಗುದ್ದು ಫಂಕ್ಷನ್ ಎಲ್ಲ ಸ್ವಲ್ಪ ಬೇಗ ಬೇಗ ಮಾಡಿ ಹಾಗೆ ಮಾಡಿದ್ದು. ಇದು ಕಿಚನ್. ಹೌದು. ಇಲ್ಲ, ಇದೊಂದ್ರೆ ಮನೆಯದಿಷ್ಟೇ, ಇದು ಮತ್ತೆಲ್ಲ ಸೇರಿಸಿದ್ದು, ಜನ ಜಾಸ್ತಿ ಆದಾಗೆ ಸೇರಿಸಿದ್ದು. ಇದು ನಮ್ಮ ರೂಮ್ಸ್ ಎಲ್ಲ ತುಂಬ ಇದೆ. ಇದು ಟಿವಿ ಹಾಲ್. ಜಾಸ್ತಿ ಅಂದ್ರೆ ಎಲ್ಲ ಊಟ ಮಾಡಿ ಇಲ್ಲೊಂದು ಆಟ ಆಡೋದೆಲ್ಲ ಇದೆ ನಮ್ದು. ಅಂದ್ರೆ ಕ್ಯಾರಮ್, ಹೌಸಿ, ಅಮ್ಮನಿಗೆಲ್ಲ ತುಂಬಾ ಇಷ್ಟ ಹೌಸಿ ಆಟ ಆಡೋದು. ತುಂಬಾ ಆಟ ಆಡ್ತಿದ್ರು ಅವರು, ಅಂದ್ರೆ ಮನೆಯವರೆಲ್ಲ. ಹಾ ಹೌದು. ಒಂದು ರಾತ್ರಿ ಬಂದು ಊಟ ಎಲ್ಲ ಮಾಡಿ 1 ಗಂಟೆ ಒಂದು ಆಟ ಆಡಿ ಮತ್ತೆ ಟಿವಿ ನೋಡ್ತಾ ಇಲ್ಲೇ ಕಾಲ ಕಳೀತಿದ್ದೆವು. ಹೌದು, ಇದು ಪಿಂಕಿ ಅವರ ರೂಮ್. ಹಾಗೆ